ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ಜಾಗ ಆಗಲ್ಲ, ಈ ಕಡೆ ಬನ್ನಿ, ಹಿಂಗೆ ಬಾ, ಈ ಕಡೆ ಬಾ. ಬನ್ನಿ ಈ ಕಡೆ. ಇಲ್ಲ ಲೈನ್ ಈ ಕಡೆ ಮಾಡಿ ಬನ್ನಿ, ಹಿಂಗೆ. ಈ ಕಡೆ ತಿರುಗಿ, ನೀವು ಹಿಂದ್ಗಡೆ ನಿಂತ ಬಾ, ಈ ಕಡೆ ತಿರುಗಲಿ. ಈ ಒಂದು ಕಾರ್ಯಕ್ರಮ ಏನಿವತ್ತು ಹಮ್ಮಿಕೊಂಡಿದ್ದಾರೋ ಅದು ಎಲ್ಲರಿಗೂ ಸದುಪಯೋಗ ಆಗಲಿ ಅಂಥೇಳಿ ನಮ್ಮ ಈ ದಿನ ಇಲ್ಲೇ ನೆರೆದಿರ್ತಕ್ಕಂಥ ಎಲ್ಲ ಪೊಲೀಸ್ ಸಿಬ್ಬಂದಿಯವರಿಗೆ, ವಕೀಲರಿಗೆ ಹಾಗೂ ಮಕ್ಕಳಿಗೆ, ಮಾಧ್ಯಮ ಮಿತ್ರರಿಗೆ ಎಲ್ಲರಿಗೂ ಶುಭ ಮಂಜನೆಯನ್ನು ಕೋರುತ್ತಾ, ಸೈಬರ್ ಕ್ರೈಮ್, ಮಾದಕ ವಸ್ತು ಸಂಚಾರ ಸುರಕ್ಷಾ, ಬಾಲ್ಯ ವಿವಾಹ, ಮಹಿಳಾ ಮತ್ತು ಮಕ್ಕಳ ಮೇಲಿನ ದೌರ್ಜನ್ಯ ತಡೆ ಬಗ್ಗೆ ಇಷ್ಟು ಸಬ್ಜೆಕ್ಟ್ಸ್ನ ಇಲ್ಲಿ ಕವರ್ ಮಾಡಬೇಕು ಅಂತ ಈ 3 ದಿನಗಳ ಕಾಲ ಇವರು ಒಂದು ಫಂಕ್ಷನ್ ಆರ್ಗನೈಸ್ ಮಾಡ್ಕೊಂಡಿದ್ದಾರೆ. ಇದು ಎಲ್ಲ ಸ್ಕೂಲ್ ಮಕ್ಕಳನ್ನ ಕರ್ಕೊಂಡ್ಬಂದು ಕಳಿಸ್ತಾರೆ ಅಂತ ಅಂದ್ಕೊಂಡಿದ್ದೀನಿ BO ಅವರು. ಸೊ ಇವತ್ತು ಇಂದಿನ ಮಕ್ಕಳೇ ನಾಳಿನ ಪ್ರಜೆಗಳು. ಇವತ್ತೇನು ನೀವೆಲ್ಲ ಎಷ್ಟು ಮಕ್ಕಳು ಇವತ್ತು ಮೊಬೈಲ್ ಮುಟ್ಲಾರ್ದೆ ಮನೇಲಿ ಇರ್ತಾ ಇದ್ದೀರಾ ಹೇಳಿ? ಯಾರು ಇವತ್ತು ಒಂದು ದಿನ ನಾನು 10 ನಿಮಿಷನೂ ಫೋನ್ ಮುಟ್ಟಿಲ್ಲ ಅಂತ ಹೇಳೋದು ಯಾರಾದ್ರೂ ಇದ್ದೀರಾ? ಕೈ ಎತ್ತಾ ಇದಾರೆ ಕೆಲವರು. ಯಾರಾದ್ರೂ ಇದ್ರೆ ನಿಜವಾಗಿ ನೀವು ಎತ್ತಿಯಲ್ಲಿ ನಿಮ್ಗೊಂದು ಕ್ಲಾಸ್ ಹಾಕ್ಸ್ಬೇಕು. ತುಂಬಾ ಜನ ಇದ್ರೆ. ಯಾವ ಸ್ಟೂಡೆಂಟ್ಸ್ ಇದೆ? SLCನ ಅದಕ್ಕೆ ಬಿಟ್ಟಿದ್ದೀವಿ. ಸೆಕೆಂಡ್ PU ಓದ್ಬೇಕಲ್ಲ, ಅದಕ್ಕೆ ಮುಟ್ಟಿರಲ್ಲ. ಈಗ ನೆಕ್ಸ್ಟ್ ಸ್ವಂತ ಮೊಬೈಲ್ ಕೊಡಿಸ್ಲೇಬೇಕು ಅಂತ ಹಠ ಅಂತೂ ಮಾಡ್ತೀರಾ. ಈ ಒಂದೇನು ಈ ಫಂಕ್ಷನ್ಗೆ ವಿತ್ ಬರೇ ಕೇಳೋದ್ರಿಂದ ಅಷ್ಟೊಂದು ತಲೆಯಲ್ಲಿ ಉಳಿಯಲ್ಲ ಯಾವ ಜ್ಞಾನ. ಕೇಳೋದ್ರ ಜೊತೆಗೆ ನಿಮ್ಗೇನಿಲ್ಲಿ ಪಿಕ್ಚರ್ಸ್ ಹಾಕಿದಾರಲ್ಲ ಅದನ್ನ ನೋಡಿ ಆಮೇಲೆ ಅವರು ತುಂಬಾ ಸ್ಟ್ರೆಸ್ ತಗೊಂಡು ಸ್ಟ್ರೈನ್ ತಗೊಂಡು ಈ ತರದೊಂದು ಕಾರ್ಯಕ್ರಮ ಇಡೀ ನಮ್ಮ ಕರ್ನಾಟಕದಲ್ಲೇ ಮೊಟ್ಟ ಮೊದಲ ಬಾರಿಗೆ ಅಂತ ಹೇಳಿದ್ರು. ಆ SP ಅವರು ಮೋಸ್ಟ್ಲಿ ಮಕ್ಕಳ ಬಗ್ಗೆ ಜಾಸ್ತಿ ಕಾಳಜಿ ತಗೊಂಡ ಈ ಒಂದು ಪ್ರೋಗ್ರಾಮ್ನ ಮಾಡಬೇಕು ಅಂತ ಭಾವಿಸಿದ್ದಾರೆ ಅಂತ ನಮ್ಗನ್ಸುತ್ತೆ. ನಾವೆಲ್ಲ ಒಂದೊಂದು ಕಾರ್ಯಕ್ರಮನ ಎಷ್ಟೊಂದು ಬರೀ ಭಾಷಣದಲ್ಲಿ ಹೇಳಿ ಬಂದ್ಬಿಡ್ತೀವಿ. ಅದ್ರಲ್ಲೂ ನಾವು ಕವರ್ ಮಾಡೋದು ಸೈಬರ್ ಕ್ರೈಮ್ಸ್ ತುಂಬಾ ಕಡಿಮೆ. ಮಾದಕ ವಸ್ತುಗಳನ್ನು ಶಾಲೆಗೆ ಬಂದು ಹೇಳೋದು ತುಂಬಾ ಕಡಿಮೆ. ಬಹಳ ಅಂದ್ರೆ ಮಹಿಳಾ ಮತ್ತು ಮಕ್ಕಳ ಮೇಲಿನ ದೌರ್ಜನ್ಯದ ಬಗ್ಗೆ ಮಾತಾಡ್ತೀವಿ. ಆಮೇಲೆ ಸಂಚಾರ ಸುರಕ್ಷತೆ ಬಗ್ಗೆ ಹೆಲ್ಮೆಟ್ ಹಾಕೊಳ್ಳಿ ಅದು ಅಂತ ಸ್ವಲ್ಪ ಹೇಳ್ತೀವಿ. ಬಟ್ ಇಲ್ಲಿ ವಿತ್ ಪಿಕ್ಚರ್ಸ್ ನಿಮ್ಗೆ ಹೇಳೋದ್ರಿಂದ, ಆಮೇಲೆ ಎಲ್ಲ ಈವನ್ ಬಾಲೆ ಟ್ರೈನಿಂಗ್ ಅಲ್ಲಿ ಏನ್ ಪಿಸ್ತೂಲ್ಸ್ ಇರ್ತಾರೆ ಅವನ್ನೆಲ್ಲ ಹೇಗೆ ಬಳಕೆ ಮಾಡ್ತಾರೆ, ಯಾವ್ದೇ ಹೆಸರುಗಳು ಏನೇನಿರುತ್ತೆ, ಈ ತರದ್ದೆಲ್ಲ ಈ ಯಾವ ಕಡೆ ಡೈವರ್ಷನ್ಸ್ ನಿಮ್ಮ ಎಜುಕೇಶನ್ ಹೋಗ್ಬಹುದು ಅನ್ನೋದು ಸಹ ನಿಮ್ಗೆ ಹೆಲ್ಪ್ ಆಗುತ್ತೆ. ಈಗ ಬರೋ ಇದನ್ನ ಕೇಳಿ ಇಲ್ಲಿಗೆ ಬಿಟ್ಟು ಹೋಗೋದಲ್ಲ, ಜೊತೆಗೆ ಇದನ್ನ ನಿಮ್ಮ ಮನೇಲಿನೂ ಕರ್ಕೊಂಡ್ಬಂದು ತೋರಿಸಿ ವಿತ್ ಫ್ಯಾಮಿಲಿನೂ ಕೇಳಬೇಕಾಗಿರುವಂತ ಸಬ್ಜೆಕ್ಟ್ಸ್ ಜಾಸ್ತಿ ಇದೆ. ಜೊತೆಗೆ ತಂದೆ ತಾಯಿಗಳನ್ನು ಇದರಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದ್ರಿಂದ ಮಕ್ಕಳು ಹಠ ಮಾಡಿದ ತಕ್ಷಣ ಫೋನ್ ಕೊಡೋ ಅವಶ್ಯಕತೆ ಇಲ್ಲ ಅಂತ. ಸೊ ಅದ್ರ ಜೊತೆಗೆ ನಿಮ್ಮ ತಮ್ಮಂದ್ರು ತಂಗಿಯಂದ್ರು ಎಲ್ಲಾದ್ರೂ ಇರ್ತಾರೆ, ಊಟ ಸುತ್ತಗೂ ಮಾಡೋಲ್ಲ ಕೈಯಲ್ಲಿ ಮೊಬೈಲ್ ಕೊಡದೇ ಇದ್ರೆ. ಹಿಂದೆ ಒಂದು 15 ವರ್ಷದ ಹಿಂದೆ ಮಕ್ಳಿಗೆ TV ನೋಡ್ಬೇಡ್ರಿ ಅಂತ ಹೇಳ್ತಾ ಇದ್ವಿ. ನಮ್ಮ ನಡೆ ಜಾಗೃತಿ ಕಡೆಗೆ ಇದೊಂದು ಒಳ್ಳೆಯ ಕಾರ್ಯಕ್ರಮ. ಇದು ಮೊಳಕಾಲ್ಮೂರು ತಾಲೂಕಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ದಿವಸ ಪ್ರದರ್ಶನ ನಡೆಯುತ್ತೆ. ಇದರಲ್ಲಿ ಪೂರ್ಣ ಎಕ್ಸ್ಪ್ಲನೇಷನ್ ಕೂಡ ಇರುತ್ತೆ. ನಮ್ಮ ಎಲ್ಲ ಸಿಬ್ಬಂದಿ ವರ್ಗದವರು, ಅಧಿಕಾರಿ ವರ್ಗದವರು ಬಹಳ ಶ್ರಮಪಟ್ಟು ಎಕ್ಸ್ಪ್ಲೇನ್ ಮಾಡ್ತಿದ್ದಾರೆ. ಎಲ್ಲ ಏನು ಅಪರಾಧಗಳು ಇತ್ತೀಚಿನ ದಿನದಲ್ಲಿ ಆಗ್ತಕ್ಕಂಥ ಅಪರಾಧಗಳ ಬಗ್ಗೆ ನಾವು ಯಾವ ರೀತಿ ಜಾಗೃತರಾಗಬೇಕು ಮತ್ತು ಇದರಿಂದ ನಾವು ಪಾರಾಗಬೇಕು, ಯಾವ ರೀತಿ ಪಾರಾಗಬೇಕು ಮತ್ತು ಅದರ ಕಾನೂನು ಅಡಿಯಲ್ಲಿ ನಾವು ಯಾವ ರೀತಿ ಮುಂದುವರಿಯಬೇಕು ಅನ್ನೋ ಬಗ್ಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡಿ ಕೊಡ್ತಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಎಲ್ಲ ಮೊಳಕಾಲ್ಮೂರು ಪಟ್ಟಣದ ಸಾರ್ವಜನಿಕರು, ವಿದ್ಯಾರ್ಥಿಗಳು, ಶಿಕ್ಷಕರು ಮತ್ತು ಎಲ್ಲ ಸಾರ್ವಜನಿಕರು ಇದಕ್ಕೆ ಪ್ರತಿದಿನ ಬಂದು ಇದನ್ನು ವೀಕ್ಷಣೆ ಮಾಡಬೇಕಂತ ಕೇಳ್ಕೊಳ್ತಾ, ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಕರೆಗೆ ಹೋಗ್ಕೊಟ್ಟು ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.